ವಿಚಾರ. ಕಡೂರು ಶಾಸಕ ಆನಂದ್ ಮನೆಗೆ ಮುತ್ತಿಗೆಗೆ ಯತ್ನ. ಒಳ ಮೀಸಲಾತಿ ನೀಡಿಯೇ ಹುದ್ದೆ ಬಡ್ತಿಗೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಮಾದಿಗ ಸಮಾಜದ ಒಕ್ಕೂಟದಿಂದ ಶಾಸಕ ಆನಂದ್ ಮನೆಗೆ ಭೇಟಿ. ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಕಳೆದ 35 ವರ್ಷಗಳಿಂದ ಮಾದಿಗ ಸಮಾಜಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯವಾಗ್ತಾ ಇದೆ. ಪರಿಶಿಷ್ಟ ಜಾರಿಗೆ ನೀಡಿದ 17% ಕಾನೂನಿಗೆ ತೊಡಕಾಗುತ್ತೆಂದು 15% ಇಳಿಸಿದೆ. ಈಗ 56,000 ಹುದ್ದೆ ಬಡ್ತಿಗೆ ಮುಂದಾಗಿರುವುದು ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿದೆ. ಬಜೆಟ್ನಲ್ಲಿ ಚರ್ಚಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬಜೆಟ್ನಲ್ಲಿ ಸರ್ಕಾರದ ಜೊತೆ ಚರ್ಚಿಸುವಂತೆ ಶಾಸಕ ಆನಂದ್ಗೆ ಆಗ್ರಹಿಸಲಾಗಿದೆ. ಚರ್ಚೆ ನಡೆಯದೆ ನಿರ್ಧಾರ ಕೈಗೊಂಡ್ರೆ ರಾಜ್ಯದಾದ್ಯಂತ ರಸ್ತೆಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ ಬ್ಲೂ ಆರ್ಮಿ ರಾಜ್ಯಾಧ್ಯಕ್ಷರಿಂದ ಖಡಕ್ ಎಚ್ಚರಿಕೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇದು ಪ್ರಯತ್ನಗಳು ಸ್ಟಾರ್ಟ್ ಆಗಿತ್ತು. ಅಂತಿಮವಾಗಿ ನಮ್ಮ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಅಂತಿಮ ಅನುಮೋದನೆ ವಿಧೇಯಕವನ್ನು ಮಂಡನೆ ಮಾಡಾದ್ಮೇಲೆ ಏನು 6, 6, 5, 7 ಒಟ್ಟು ಎಷ್ಟಿನೂ ಸೇರಿ 18% ಇರ್ತಕ್ಕಂಥದ್ದನ್ನ 24% ಫೈನಲ್ ಮಾಡಿ ರಾಜ್ಯಪಾಲರು ಅಂಕಿತಕ್ಕೆ ಕಳಿಸ್ತಾರೆ. ರಾಜ್ಯಪಾಲರು ಅಲ್ಲಿಂದ ಇಲ್ಲಿವರೆಗೂ 3 ತಿಂಗಳಾಯಿತು, ಅದು ಸೈನ್ ಹಾಕಲಿಲ್ಲ. ಅನೇಕ ಬಾರಿ ಸಚಿವರುಗಳು ಕೂಡ ಭೇಟಿ ಮಾಡಿದ್ರು ಕೂಡ ಸೈನ್ ಹಾಕಲಿಲ್ಲ. ಯಾವಾಗ ಧಾರವಾಡಲ್ಲಿ ಪ್ರತಿಭಟನೆ ಆಯಿತು, ಹುಬ್ಳಿ ಅಲ್ಲ ಧಾರವಾಡಲ್ಲಿ ಪ್ರತಿಭಟನೆ ಆಯಿತು, ಹುಬ್ಳಿ ಧಾರವಾಡ 2 ಒಟ್ಟಿಗೆ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಆದಾಗ ಇದು ವಿಕೋಪಕ್ಕೆ ಹೋಗುತ್ತೆ ಯೂತ್ಸ್ ಅಂತೇಳಿ ಆವಾಗ ಇವರು ರಾಜ್ಯಪಾಲರು ಏಕಾಏಕಿ ಸೈನ್ ಹಾಕೋದು. ಅಲ್ಲಿವರೆಗೂ ಸೈನ್ ಹಾಕಿಲ್ಲ. ಪ್ರತಿಭಟನೆ ಆದಮೇಲೆ ಈ ಕಡೆ ಕ್ಯಾಬಿನೆಟ್ ನಡೆಯುತ್ತೆ, ಈ ಕಡೆ ಸೈನ್ ಹಾಕ್ತಾರೆ. ಹೌದು ಅಂದರೆ ಅಲ್ಲಿಗೆ ರಾಜಕೀಯ ಎಲ್ಲಾಗಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ಎರಡನೇದು ಅವತ್ತೇ ಸೈನ್ ಹಾಕಿದರೆ ಪ್ರಶ್ನೆ ಬರ್ತಾ ಇರಲಿಲ್ಲ. ಇನ್ನು ಹೆಚ್ಚು ಕಡಿಮೆ ಇದು 6-7 ವರ್ಷಗಳಿಂದ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ತಾ ಇಲ್ಲ. ಯುವಕರಿಗಂತೂ ತುಂಬ ಅನ್ಯಾಯ ಆಗ್ತಾ ಇದೆ. ನಮ್ಮ ಸರ್ಕಾರ ಬಂದಮೇಲೆ ಅದು ನೇರ ಮಾಡಬೇಕು ಅಂತೇಳಿ ವೆಟರ್ನರಿಯಲ್ಲೂ ನಾನು ಫಸ್ಟ್ ಕಾಲ್ ಮಾಡ್ತು. ಹೈಕೋರ್ಟಲ್ಲಿ ಒಳ ಮೀಸಲಾತಿ ಆಗೋವರೆಗೂ ತಗೋಬಾರ್ದು ಅಂತ. ಆಮೇಲೆ ಕೊನೆಗೆ ಅದಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡು ನಾನು ಹೇಳೋದು ಅದು ತಾಂತ್ರಿಕವಾಗಿ ಸಂವಿಧಾನದ ನಿಯಮಗಳ ವಿರುದ್ಧ ಆಗುತ್ತೆ. ಯಾವುದು 15 ಡಿವೈಡ್ ಮಾಡೋದು. ಈಗ ಹೆಚ್ಚುವರಿ ಮಾಡಿರ್ತಕ್ಕಂಥ ಕರೆಕ್ಟ್ ಇದೆ. ಈಗ ಹೆಂಗೂ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ. ರಾಷ್ಟ್ರಪತಿ ಅಂಕಿತ ಹಾಕಿರೋದ್ರಿಂದ ಹೊಸ ಮೀಸಲಾತಿಯಲ್ಲಿ ಬೇಕಾದ್ರೆ ಅವ್ರು ಧೈರ್ಯ ಮಾಡಿ ತಗೋಬೋದು. ಹಳೆದ್ರಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ. ಹಳೆದ್ರಲ್ಲಿ ಡಿವೈಡ್ ಮಾಡಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಕಾನೂನಲ್ಲಿ ಅವಕಾಶನೇ ಸಿಗೋದಿಲ್ಲ. ಅದನ್ನು ಸಂವಿಧಾನದ ಮೂಲ ನಿಯಮದಲ್ಲಿ ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಏನಾರು ಬದಲಾವಣೆ ಮಾಡಬೇಕು ಅಂದರೆ ಈಗ ಮಾಡಿರ್ತಕ್ಕಂಥ ಸರಿ ಇದೆ. ಯಾವುದು ಸದಾಶಿವ ಆಯೋಗ ಹೊಸ ಮೀಸಲಾತಿ ಸರಿ ಇದೆ. ಈಗ ಹೆಂಗೂ ರಾಷ್ಟ್ರಪತಿ ಅಂಕಿತ ಹಾಕಿರೋದ್ರಿಂದ ಕೋರ್ಟಿಗೆ ಅದನ್ನು ಮನವರಿಕೆ ಮಾಡಿ ಅದ್ರ ಮೇಲೆ ಮೀಸಲಾತಿ ತಗೊಳ್ಬೇಕು ಅಂತಕ್ಕಂಥದ್ದು ಒಳ್ಳೆ ಅದೊಂದು ತಪ್ಪಾನೆ ಬಂದ್ಬಿಡ್ತೀಣ. ಕೋರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ, ಕೋರ್ಟಲ್ಲಿ ಇದಕ್ಕೂ ಸಂಬಂಧ ಇಲ್ಲ. ಏನು ಕೋರ್ಟಲ್ಲಿ ಹಾಕೋದೇನೋ ಮೀಸಲಾತಿ ಹೆಚ್ಚಳದ ಬಗ್ಗೆ ಹಾಕಿದ್ರೆ ಅಷ್ಟೇ ಬಿಟ್ಟಣ. ಒಳ ಮೀಸಲಾತಿ ಕೊಡಬಾರ್ದು ಅಂತ ಎಲ್ಲೂ ಆದೇಶ ಆಗಿಲ್ಲ. ಮೊನ್ನೆ ಮುನಿಯಪ್ಪ ಹೋಗಿ ಅಡ್ವೊಕೇಟ್ ಜೊತೆ ಕೇಳಿದಾರಣ. ಅಲ್ಲ, ನಾವು ಈಗ ಮಾಡ್ರೆ ನಿಯಮದ ಪ್ರಕಾರ ಎಲ್ಲೂ ಮೀಸಲಾತಿ ಪ್ರಮಾಣ ದಾಟಿಲ್ಲ. ನಾವು ಇನ್ನೂ 24% SC, 24.25, ಇನ್ನೂ 0.2% ಕಡಿಮೆ ಇದ್ದೀವಿ. ಎಷ್ಟೋ ರಾಜ್ಯದಲ್ಲಿ ಇನ್ನೂ ಮೀಸಲಾತಿ ಜಾಸ್ತಿ ಆಗಿದೆ. ನಮಗೆ ಎಲ್ಲಿ ಅನ್ಯಾಯ ಆಗಿರತಕ್ಕಂಥದ್ದು ಅಂದರೆ ಒಂದು ನಿಯಮ ಏನು ಅಂತಂದರೆ ಮೀಸಲಾತಿ ಪ್ರಮಾಣ 50% ದಾಟಬಾರ್ದು ಅಂತ ಹೇಳಿ. ಅದು ಹಾಸನ ಮಾತಾಡ್ತಾ ಇದ್ದೆ. ಯಾರೋ ಹೇಳ್ತಾ ಇದ್ರು ಹಾಸನ ಜಿಲ್ಲೆಯಲ್ಲಿ 1,300 ಮಾದಿಗ ಸಮಾಜದ ದುಡ್ಡಿದ್ದಾರೆ. ಅದು 2 ಲೆಫ್ಟು 1,000 ಚಿಲ್ಲರೆ. ಇದ್ರ ಬಗ್ಗೆ ಆಂಜನೇಯ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾನಂತೂ ಈ ವಿಚಾರವಾಗಿ ಖಂಡಿತವಾಗ್ಲೂ ಕ್ವಶನ್ ಹಾಕ್ತೀನಿ, ಮಾತು ಹಾಕ್ತೀನಿ. ಇದೇನಿದೆ ಹೊಸ ಜಾರಿ ಮಾಡಿರಲ್ಲ ಅದು ಅನುಷ್ಠಾನ ಮಾಡಿ ಖಂಡಿತ ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಬೇಕಾದ್ರೆ 3 ತಿಂಗಳು ನಿಂತರೆ ಹೋರಾಟಕ್ಕೆ ಕಡೂರಿನ ಆನಂದ್ ಅವರು ಈ ಬಗ್ಗೆ ವಿಧಾನಸೌಧದಲ್ಲಿ